ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇಂದು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳೆಲ್ಲ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ನಿಮಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಬೇಕು, ಪರಿಹಾರವನ್ನು ತಿಳಿಸ್ಕೊಡಿ ಅಂತಂದರೆ ಈಗಲೇ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಆದಷ್ಟು ಬೇಗ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ರಾಶಿಗಳ ಬಗ್ಗೆ ನಮಗೆ ಪ್ರತಿನಿತ್ಯ ಕೂಡ ಸಾಕಷ್ಟು ಮಾಹಿತಿ, ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಯಾವ ಕೆಲಸಗಳಿಗೆ ಅವರು ಕೈ ಹಾಕಬಹುದು, ಇನ್ನು ಯಾವ ರಾಶಿಯವ್ರನ್ನ ಕೂಡ ಅವರು ಫ್ರೆಂಡ್ಶಿಪ್ ರಾಶಿಯಾಗಿ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತು ವೃಶ್ಚಿಕ ರಾಶಿಯವರ ಒಂದು ಬಿಸ್ನೆಸ್ಸಾ, ಜಾಬಾ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವೃಶ್ಚಿಕ ರಾಶಿಯವರು ಪ್ರತಿ ಹಂತದಲ್ಲೂ, ಪ್ರತಿ ಆಯಾಮದಲ್ಲೂ ಸಣ್ಣ ವಯಸ್ಸಿನಿಂದ ಕಷ್ಟಗಳನ್ನು ಅನುಭವಿಸಿರ್ತಾರೆ, ಕಷ್ಟಗಳನ್ನು ನೋಡಿರ್ತಾರೆ. ಸಾಧ್ಯವಾದಷ್ಟು ಮುಂದಿನ ದಿನಗಳು ಯಾರೆಲ್ಲ ಕೂಡ ಸುಖವಾಗಿದ್ದೀರೋ, ಯಾರೆಲ್ಲ ಕೂಡ ಹಗಲನ್ನು ಎಂಜಾಯ್ ಮಾಡಿದ್ದೀರೋ, ರಾತ್ರಿ ಅನ್ನೋದು ಬಂದೇ ಬರುತ್ತೆ. ಅಲ್ಲಿ ನಿದ್ದೆ ಮಾಡಬೇಕಾಗಿತ್ತು. ಹಗಲು ಚೆನ್ನಾಗಿ ನೀವು ಎಂಜಾಯ್ ಮಾಡಿ, ರಾತ್ರಿ ಮತ್ತು ನೀವು ನಿದ್ದೆ ಮಾಡಲಿಕ್ಕೆ ಆಗದೆ ಎಣಗಾಡ್ತೀರಿ, ಕಷ್ಟಪಡ್ತಿರ್ತೀರಿ. ಒಂದೇ ಮಾತನ್ನು ಹೇಳೋದಾದರೆ, ಯಾರು ಈ ವೃಶ್ಚಿಕ ರಾಶಿಯವರು ಸಣ್ಣ ವಯಸ್ಸಲ್ಲಿ ಕಷ್ಟಗಳನ್ನ ಅನುಭವಿಸಿರ್ತಾರೋ ಅವರೆಲ್ಲ ದೊಡ್ಡ ಮಟ್ಟದ ನಾಯಕರಾಗಿರ್ತಾರೆ. ಬೇಕಾದರೆ ಪರೀಕ್ಷೆ ಮಾಡ್ಬೋದು ನೀವು. ಅದೇ ಸಣ್ಣ ವಯಸ್ಸಲ್ಲಿ ಬೇಕಾದಷ್ಟು ಐಷಾರಾಮದ ಜೀವನವನ್ನು ಮಾಡಿರ್ತಕ್ಕಂಥವರು ಈಗ ಬೇಡ, ಅವರ ಪರಿಸ್ಥಿತಿಯೇ ಬೇಡ, ಹಾಗೆ ಇರುತ್ತೆ, ಏನಕ್ಕೂ ಬೇಡ, ಹಾಗಾಗಿರುತ್ತಾರೆ. ಅಂದರೆ ಸಮವಾಗಿ ತುಲನೆ ಮಾಡ್ತಕ್ಕಂತಹ ಕೆಪಾಸಿಟಿ ಇವರಿಗಿರುತ್ತೆ. ದೊಡ್ಡ ದೊಡ್ಡ ಈ ದೇಶಕ್ಕೆ ಒಂದು ಕೊಡುಗೆ ಕೊಡಲಿಕ್ಕೆ, ಎದ್ದೇಳಲಿಕ್ಕೆ ಇರತಕ್ಕಂಥ ನಾಯಕರು ಈ ರಾಶಿನಲ್ಲಿ ಇರ್ತಾರೆ. ಭೂಮಿಗಳಿಗೆ ಸಂಬಂಧಪಟ್ಟ ವ್ಯವಹಾರ ವ್ಯಾಪಾರವನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಇವರು ಗೊತ್ತಿರುತ್ತೆ. ಇವರಲ್ಲಿ ಏನು ಅಂತಂದರೆ, ಬಹಳ ಪ್ರಮುಖವಾಗಿ ಕೋಪಿಸ್ಟರು ಇವರು. ಶೀಘ್ರವಾಗಿ ಕೋಪ ಮಾಡ್ಕೊಳ್ತಾರೆ. ಆದರೆ ಕಾರಣ ಹುಡುಕಿದ್ರೆ ಎಳ್ಳಷ್ಟು ಇರಲ್ಲ, ಅಲ್ಲಿ ಎಂಥ ಇರೋದಿಲ್ಲ. ತೀರಾ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಆ ಕೋಪ ಕೆಲವರನ್ನು ಒಳ್ಳೆ ರೀತಿಯಲ್ಲಿ ಬದಲಾಯಿಸಿರುತ್ತೆ. ಇನ್ನು ಕೆಲವರು ಮತ್ಸರ ಮಾಡ್ಕೊಳ್ತಾರೆ, ಅಲ್ಲಿಂದ ಕತ್ತಿ ಮಸಿತಾರೆ. ಎಚ್ಚರವಾಗಿರಬೇಕಾಗತ್ತೆ ನೀವು. ಆದರೆ ಇಲ್ಲಿ ಒಂದು ಜಾಡ್ಯಾಪಹ ಇರೋದು, ಬೆಳಗಾಗಿ ಎದ್ದು ಯಾರ ನೆನೆಯೋಣ, ಭೂಮಿ ತಾಯಿ ಮಡಿಲಲ್ಲಿ ಎಳ್ಳು ಜೀರಿಗೆ ಬೆಳೆಯೋಣ. ಇದು ನಿಮ್ಮ ಹಣೆಪಟ್ಟಿಯನ್ನು ಮಾಡ್ಕೊಳ್ಬೇಕು ನೀವು ಈ ರಾಶಿಯವರು. ನಿಮ್ಮ ಕೆಲಸ ಇದೆಯೋ ಇಲ್ಲವೋ, ಒಟ್ಟಾರೆ ಸೂರ್ಯ ಹುಟ್ಟುತ್ತಿದ್ದಾನೆ ಅಂತಂದರೆ ನಿಮ್ಮ ಮನೆಯಲ್ಲಿ ಹುಟ್ಟಿರಬಾರ್ದು, ಹೊರಗಡೆ ಹೊರಟಿರಬೇಕು. ಒಂದಷ್ಟು ರೊಟ್ಟಿ ಕಟ್ಕೊಂಡು ಹೊರಗಡೆ ಹೊರಟಿರ್ಬೇಕು ನೀವು. ಕೆಲಸ ಇದೆಯೋ ಇಲ್ವೋ, ಯಾವುದೋ ಒಂದು ಕಟ್ಟೆ ಹತ್ರ ಕೂತ್ಕೊಳ್ತೀಯೋ, ಅಥವಾ ದೇವಸ್ಥಾನಕ್ಕೆ ಹೊರಡ್ತೀಯೋ, ಇನ್ನೊಬ್ಬರನ್ನ ಭೇಟಿ ಮಾಡ್ತೀಯೋ, ಮತ್ತೊಂದಕ್ಕೆ ಹೊರಡ್ತೀಯೋ, ಒಟ್ಟಾರೆಯಾಗಿ ಹೊರಗಡೆ ಒಬ್ಬರಾಗಿ ನೀವು ಥಿಂಕ್ ಮಾಡ್ತೀನಿ ಅಂತಂದರೆ ನೀವು ನಿಧಾನಕ್ಕೆ ಪರೀಕ್ಷೆ ಮಾಡ್ಕೊಳ್ಳಿ. ನೀವು ಗುಂಪುಗಳಲ್ಲಿ ಹೋಗಿ ಕೆಲಸ ಮಾಡಿದರೆ ಅದು ಮಧ್ಯಮ ಫಲ. ಒಬ್ಬೊಂಟಿಗರಾಗಿ ನೀವೇನಾದರೂ ಈ ರಾಶಿಯವರು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂತಂದರೆ ನಿಮ್ಮಷ್ಟು ಐಡಿಯಾಲಜಿ ಎಲ್ಲೂ ಇಲ್ಲ, ಯಾರೆಲ್ಲೂ ಇಲ್ಲ. ಅಂಥವ್ರು ಇಲ್ಲಿ ಒಳಗಡೆ ಇದ್ದಾರೆ, 3 ಜನ ಒಳಗಡೆ ಇದ್ದಾರೆ. ಅಂತಹ ಇಂದ್ರನು ಕೂಡ ನಿಮ್ಮ ರಾಶಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಪ್ರತಿದೇವತೆಯಾಗಿ, ಅಧಿದೇವತೆಯಾಗಿ. ಅಂತಹ ಇಂದ್ರನ ಕೃಪೆಗೂ ನೀವು ಒಳಗಾಗಲಿಕ್ಕೆ ಸಾಧ್ಯ ಇದೆ. ಈ ರಾಶಿನವರು ಬಹಳ ವಿಶೇಷವಾಗಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಆದರೆ ದೋರ್ದಂಡ ಎಂಥದ್ದು ಗೊತ್ತುಂಟಾ? ಏನೋ ಅಲ್ಲಲ್ಲಿ ಸ್ವಲ್ಪ ಒಂದು ಕೆಟ್ಟದಾಗಿ ಮಾತಾಡಿ ಕೆಟ್ಟವರಾಗ್ಬಿಟ್ಟಿರ್ತೀರಿ, ಬೇಸರ ಆಗಿರ್ತಾರೆ. ಅಯ್ಯೋ ಅಯ್ಯಪ್ಪ ಸರಿಯಿಲ್ಲಪ್ಪ, ತುಂಬ ಮಾತಾಡ್ತಾನೆ ಅನ್ನೋ ಬೇಸರ. ಆದರೆ ಅವ್ರಿಗೆ ಗೊತ್ತಿಲ್ಲ ನಿಮ್ಮಲ್ಲಿ ಹಾಲಿನಷ್ಟೇ ಮೃದು ಸ್ವಭಾವ ಇದೆ ಅಂತ ಸಾಫ್ಟ್ ಕ್ಯಾರೆಕ್ಟರ್ ಇದೆ. ಅಷ್ಟೇ ಗಳಗಳನ್ನು ಹತ್ತು ಬಿಡ್ತೀರಿ, ನೀವು ಯಾರಿಗೂ ಅರ್ಥ ಆಗೋದಿಲ್ಲ. ತುಂಬ ಕೋಪವನ್ನು ಅಷ್ಟೇ ನೋಡಿದ್ದಾರೆ. ಆದರೆ ಆ ಕೋಪ ನಿಮಗೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೂ ಕೂಡ ಹೌದು, ಇನ್ನೊಬ್ಬರಲ್ಲಿ ತದಾತ್ಮ್ಯವನ್ನು ತೋರಿಸ್ತಕ್ಕಂತಹದ್ದು. ಅಂದರೆ ಅವರಲ್ಲಿರ್ತಕ್ಕಂಥ ಗಲೀಜು ಬುದ್ಧಿಯನ್ನು ತೊಡೆದು ಹಾಕಲಿಕ್ಕೆ ಅದು ಇರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಎಂತ ಇಲ್ಲ. ಆದರೆ ನಿಮ್ಮ ರಾಶಿಯವರೆಗೆ ಮಿತ್ರರನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತಂದರೆ, ನಿಮ್ಮ ಪಕ್ಕದಿದೆಯಲ್ಲ ಧನುಸ್ಸು ರಾಶಿ ಆತ, ನಂತರ ಮೀನರಾಶಿ, ಮೇಷರಾಶಿ, ಇನ್ನು ಕರ್ಕಾಟಕ ರಾಶಿ, ಸಿಂಹ ರಾಶಿಯವರು ನಿಮ್ಮ ಜೊತೆಗಿರ್ತಾರೆ ಅಂತಂದರೆ ಇವರಲ್ಲೂ ಬರುತ್ತೆ ಅವಾಗವಾಗ. ಆದರೆ ಯಾವ ಸಂದರ್ಭಕ್ಕೆ ಹೇಗೆ ನಡ್ಕೋಬೇಕು ಅನ್ನೋದು ಎಲ್ಲ ರಾಶಿಯವ್ರಿಗೆ ಹೆಚ್ಚಿಗೆ, ನಿಮಗೆ ತಾಳ್ಮೆ ಅನ್ನೋದನ್ನು ಹೆಚ್ಚಿಗೆ ಈ ರಾಶಿಯವ್ರಿಗೆ ಬೇಕಾಗತ್ತೆ.
ಯಾವಾಗ ತಾಳ್ಮೆ ಅನ್ನೋದು ಇರುತ್ತೋ ಬಹುಶಃ ಗುಪ್ತವಾಗಿ ಕೆಲವೊಂದು ಕೆಲಸ ಮಾಡ್ತಿರ್ತಾರೆ. ಆ ಗುಪ್ತವಾಗಿರೋ ಕೆಲಸಗಳು ನಮ್ಮನ್ನು ಕೈ ಹಿಡಿತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಲ್ರಿಗೂ ಹೇಳ್ಕೊಂಡು ದಯವಿಟ್ಟು ಈ ರಾಶಿಯವರು ಏನೂ ಮಾಡಬೇಡಿ. ಗುಪ್ತವಾಗಿ ಮಾಡಿ ಅವರಿಗೆ ನೀವು ಮುಂದೊಂದು ದಿನ ಪ್ರೈಸ್ ಕೊಡಬೇಡಿ, ಸರ್ಪ್ರೈಸನ್ನು ಕೊಡುತ್ತಾ ಬನ್ನಿ. ವಿಶಿಷ್ಟವಾಗಿರತಕ್ಕಂಥ ವ್ಯಕ್ತಿತ್ವ, ವೈಶಿಷ್ಟ್ಯಪೂರ್ಣವಾಗಿದ್ದ ವ್ಯಕ್ತಿತ್ವ ನಿಮ್ಮಲ್ಲಿ ಅಡಕವಾಗಿದೆ. ನೀವು ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೊರಡ್ತೀನಿ ಅಂತಂದರೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಹೆಚ್ಚಿಗೆ ಪ್ರೀತಿಯಿಂದ ಆರಾಧನೆ ಮಾಡ್ತಾ ಬನ್ನಿ. ಮತ್ತಷ್ಟು ಪ್ರೀತಿಯಿಂದ ಗುರುಗಳನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಬದುಕಿಗೆ ಆಸರಾಗಿರ್ತಕ್ಕಂಥವನು ಧನಸ್ಥಾನ, ನಿಮ್ಮ 2ನೇ ಮನೆ ಗುರು ಅಲ್ವಾ. ಆ ಗುರುವನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಹೇಗೆ ಅಂತಂದರೆ ಆ ಪಾದ ಪ್ರಕ್ಷಾಳನ ಕೃತ್ವ, ಪಾದವನ್ನು ತೊಳೆದು ಬಿಟ್ಟು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದು ಅಲ್ಲ, ಸ್ವೀಕಾರ ಮಾಡ್ತಕ್ಕಂಥ ಗುಣ ನಮ್ಮಲ್ಲಿರಬೇಕು. ಸ್ವೀಕಾರ ಮಾಡ್ತಕ್ಕಂಥದ್ದು ಏನಂತಂದರೆ ಬಂದದ್ದು ಬರಲಿ, ಗುರುವಿನ ಕೃಪೆ ಹೊಂದಿರಲಿ ಅಂತಕ್ಕಂತಹದ್ದು ನಿಮ್ಮದಾಗಿರ್ತಕ್ಕಂಥ ಸ್ಲೋಗನ್. ನೀವೆಂಥವ್ರು ಗೊತ್ತುಂಟ, ನೀವು ಸಮಸ್ಯೆಗಳು ಅಂತ ಬಂದಾಗ ಹೊತ್ಕೊಂಡು ಗುರುಗಳ ಬಳಿ ಬರಲ್ಲ. ನೀವು ಆ ಸಮಸ್ಯೆಗಳಿಗೆ ಹೇಳ್ತೀರಿ, ನನ್ನ ಹತ್ರ ಗುರುಗಳಿದ್ದಾರೆ ಹೋಗೋ ಅಂಥ ಕೆಪಾಸಿಟಿ ನಿಮ್ಮ ಜಾತಕ. ಹಾಗಾಗಿ ನೀವು ಭಯ ಪಡಬೇಕಾಗಿಲ್ಲ. ನೀವು ಭಯವನ್ನು ಪಕ್ಕಕ್ಕಿಟ್ಟು ನಡೆದರೆ ಆನೆ ನಡೆದಿದ್ದೇ ದಾರಿ, ಹಾಗೆ ಇರುತ್ತೆ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಇರಲಿ. ಕೆಟ್ಟದ್ದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಆನೆಯ ಕಾಲ್ಗುಣ. ಒಳ್ಳೆಯದಕ್ಕೆ ನಿಮ್ಮ ನಡಿಗೆ ಇದ್ದಾಗ ನಿಮ್ಮ ನಡೆ ನುಡಿ ಪ್ರಪಂಚಕ್ಕೆ ಮಾದರಿ ಆಗುವಂಥದ್ದಿರುತ್ತೆ. ಅಂತಹ ನಡೆಗೆ ನಡೆಯುವಂಥ ಗುಣ ನಿಮ್ಮಲ್ಲಿ. ಆದರೆ ವಿಶೇಷವಾಗಿ ಓಂ ಶ್ರೀ ವಲ್ಲೆ ದೇವಸೇನಾ ಸಮೇತ ಸುಬ್ರಹ್ಮಣ್ಯಾಯ ನಮಃ ಅಂತಕ್ಕಂಥದ್ದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೆ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಎಲ್ರಿಗೂ ಕಾಯಿಲೆಗಳು ಬಂದರೆ ಡಾಕ್ಟರ್ ಹತ್ರ ಹೋಗಬೇಕು, ಮೆಡಿಸಿನ್ ತಗೋಬೇಕು. ನಿಮಗೇನಾದರೂ ಕಾಯಿಲೆ ಬಂದರೆ ಗುರುವಿನ ನಾಮಸ್ಮರಣೆ ಮಾಡೋ ಮಾತ್ರದಿಂದಲೇ ಆ ಕಾಯಿಲೆ ವಾಸಿ ಆಗುತ್ತೆ. ಇನ್ನೆಂತ ಬೇಕು ನಿಮಗೆ? ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್ ಎರಡರಿಂದಲೂ ಕೂಡ ಪಕ್ಕದ ಮನೆ ಆಗಿರ್ತಕ್ಕ ಗುರುವಿಂದಲೇ ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ, ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಜೊತೆಗೆ ಮೃದು ಸ್ವಭಾವದವರು, ಪ್ರತಿಯೊಂದು ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಸಮಯ ಕಡಿಮೆ ಇದ್ದರೂ ಕೂಡ ನಿಮ್ಮ ಒಂದು ಆಶೀರ್ವಾದ, ಮಾಹಿತಿ, ಮಾರ್ಗದರ್ಶನ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುತ್ತೆ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ವೃಶ್ಚಿಕ ರಾಶಿ ಆಗಿತ್ತು ಅಂತಂದರೆ ನೀವು ಯಾವ ರೀತಿ ಸುಬ್ರಹ್ಮಣ್ಯನ ಆರಾಧನೆ ಜೊತೆ ಗುರುವಿನ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.